ಇನ್ನ ನೀವು ಕ್ಯಾಪ್ಟನ್ ಆಗ್ತೀರಿ, ಕೊಟ್ಟಂಗೆ ಇಸ್ಕೊಂಡ್ಬಿಡ್ತಾರೆ ಪಾಪ. ಫಸ್ಟ್ ಫೀಮೇಲ್ ಕ್ಯಾಪ್ಟನ್ ಆಗಿರ್ತೀರ, ಜೋಡಿ ಕ್ಯಾಪ್ಟನ್ ಆಗ್ತೀರಿ. ಬಟ್ ದುರಾದೃಷ್ಟವಶಾತ್ ಇವರು ಅಭಿಷೇಕ್ ಹೊರಗ್ ಬಂದ್ಬಿಡ್ತಾರೆ, ನೀವ್ ಇರ್ತೀರಿ. ಬಟ್ ಕೊಟ್ಟ ಅದನ್ನು ಇಸ್ಕೊಂಡ್ಬಿಡ್ತಾರೆ. ಹೆಂಗಿತ್ತು ಅವಾಗ ಫೀಲ್ ನಿಮ್ಗೆ? ಬಟ್ ಆಕ್ಚುಲಿ ಒಂಥರ ನಂಗೆ ಕ್ಯಾಪ್ಟನ್ಸಿ ತಗೊಳಕ್ ತುಂಬಾ ಮಿಕ್ಸ್ಡ್ ಫೀಲಿಂಗ್ ಅಲ್ಲೇ ಇತ್ತು. ನಾನ್ ಧನುಗ್ ಹೇಳ್ತೀನಿ, ಧನು ನಂಗಿದು ತಗೊಳಕ್ಕೂ ಇಷ್ಟ ಆಗ್ತಿಲ್ಲ ಒಂಥರ, ಅಥವಾ ಬೇಡ ಅಂತ ಬಿಡ್ಬೇಕಾ ಕೇಳ್ಕೋಬೇಕಾ ಬಿಗ್ ಬಾಸ್ಗೆ ಅಂತಾನು ಗೊತ್ತಿಲ್ಲ ಅಂತ. ಆಮೇಲೆ ನಾವ್ ಒಂದ್ ಕನ್ಕ್ಲೂಷನ್ ಬರ್ತೀನಿ, ಓಕೆ ಅಧಿಕಾರ ಸಿಕ್ಕಿದೆ, ಅದನ್ನ ಚೆನ್ನಾಗಿ ಉಪಯೋಗಿಸಿ ಐ ವಿಲ್ ಪ್ರೂವ್ ಇಲ್ಲ ನಾನ್ ಚೆನ್ನಾಗಿ ಮಾಡಿದೆ ಅಂತ ಆತರ ಅನ್ಕೊಂಡಿರ್ತೀನಿ. ಅದು ಹಂಗೆ ಹೊಟ್ಟೋದಾಗ ಐ ಆಮ್ ಲೈಕ್ ಇಟ್ಸ್ ಓಕೆ, ಇಟ್ಸ್ ಫಾರ್ ಗುಡ್. ಯಾಕಂದ್ರೆ ನಾನ್ ಥ್ರೂ ಔಟ್ ಆಟ ಆಡಿರ್ಲಿಲ್ಲ, ನನ್ ಕಾಲೇಟ್ ಆಗಿತ್ತು ಅನ್ನೋ ಕಾರಣಕ್ಕೆ ನಾ ಆಡದೇ ಇರೋ ಆಟಕ್ಕೆ ಅಧಿಕಾರ ತಗೊಳ್ಳೋದು ಬೇಡ, ಅದೊಂದ್ ಯಾಕೆ ಒಪಿನಿಯನ್ ಅಂತ ಅಷ್ಟೊಂದು ಆಕ್ಚುಲಿ ಬೇಜಾರ್ ಆಗ್ಲಿಲ್ಲ. ಸೊ ಓಕೆ, ರಘು ಜೊತೆಗೂ ನಿಮ್ಗೆ ತುಂಬಾ ಒಳ್ಳೆ ಒಡನಾಟ ಆಯ್ತು. ಯಾವಾಗ್ಲೂ ಅಲ್ಲಿ ಕುತ್ಕೊಂಡು ರಘುಗ್ ರೇಗಿಸ್ತಾ ಇರ್ತೀರಾ, ಹೇಳೋ ರಘು ಮಾಡೋ ರಘು ಅಂತ. ಬಹುಶಃ ಅವ್ರ ವೈಫ್ ಬಂದು ಮಾತಾಡೋಗಿದ್ದು ಮೇಲೆ ನೀವು ಅದು ಸ್ಟಾರ್ಟ್ ಮಾಡಿದ್ದು ಅನ್ಸತ್ತೆ. ಅವ್ರ ವೈಫ್ ಲೆಟರ್ ಅಲ್ಲೂ ಅವ್ರು ಹಂಗೆ ಬರ್ದಿದ್ರು ಅವ್ರ ವೈಫ್. ಬಟ್ ಅವ್ರು ಬಂದ್ಮೇಲೆ ಹೋದ್ಮೇಲೆ ಅವ್ರು ಹಂಗೆ ಎಕ್ಸಾಕ್ಟ್ ಮಾತಾಡ್ತಾರಲ್ಲ ಅಂತ. ಅಂಡ್ ರಘು ಸರ್ ಆಕ್ಚುಲಿ ತುಂಬಾ ಒಳ್ಳೆ ವ್ಯಕ್ತಿ, ಅವರು ಚೆನ್ನಾಗಿ ಜೆಲ್ ಆಗ್ತಾರೆ, ತುಂಬಾ ವಿಷಯ ಇದೆ ಅವರಲ್ಲಿ. ಸೊ ಆ ಕಂಫರ್ಟ್ ಕೊಟ್ಟಿದ್ರು ಅವ್ರು, ಯಾವಾಗ್ಲೂ ಬೆಣ್ಣೆ ಬಿಸ್ಕೆಟ್ ಅಂತ ಹೇಳ್ತಿದ್ರು. ಸೊ ಆ ಕಂಫರ್ಟ್ ಅಲ್ಲಿ ಮಾತಾಡಿಸ್ತಿದ್ರು. ಅಂದ್ರೆ ಮನೆಯವ್ರಿಗೆ ಎಲ್ರಿಗೂ ಇದೆ, ರಘು ಬಂದು ಒಂದು ತೂಕದ ವ್ಯಕ್ತಿತ್ವ, ಅವ್ರು ಅಂದ್ರೆ ಅವ್ರ ಬಾಡಿ ಅಷ್ಟೇ ಅಲ್ಲ ತೂಕ, ಅವ್ರ ಮಾತಲ್ಲೂ ತೂಕ ಇರತ್ತೆ ಅಂತ ಹೇಳಿ. ಬಟ್ ಗಿಲ್ಲಿ ಮೊನ್ನೆ ಕುತ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನಾನು ಈ ಅಣ್ಣಂಗೆ ಇಷ್ಟೊಂದೆಲ್ಲ ಇಂಪಾರ್ಟೆನ್ಸ್ ಕೊಡ್ತೀನಿ, ಈ ಅಣ್ಣ ಒಂದು ನನ್ನನ್ನ ನಾಮಿನೇಟ್ ಮಾಡ್ತಾರೆ, ಇಲ್ಲ ಕಳ್ಬೇಕಾದ್ರೂ ಕಳಿಸ್ತಾರೆ ಅಂತ. ಅಂದ್ರೆ ಅದು ಹೊರಗ್ ಹೆಂಗೆ ಪೋಟ್ರೆ ಆಗ್ತಾ ಇದೆ ಅಂತಂದ್ರೆ, ಗಿಲ್ಲಿ ಫ್ರೆಂಡ್ಶಿಪ್ ಗೆ ರಘು ಅವರು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅನ್ನೋ ತರ ಪೋಟ್ರೆ ಆಗ್ತಾ ಇದೆ. ಇದನ್ನ ನೀವು ಒಪ್ಕೊಂತೀರಾ? ಫ್ರೆಂಡ್ಶಿಪ್ ಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅನ್ನೋ ಒಪ್ಕೊಳ್ಳಲ್ಲ. ಬಟ್ ಅವರು ಈ ವಾರ ಕಳಪೆ ಕೊಡ್ಬೇಕಾದ್ರೇನು ಅವ್ರು ಕೊಟ್ಟಿದ್ ಕಾರಣ ಆಗ್ಲಿ, ಅವ್ರು ಕರೆಕ್ಟ್ ಆಗಿ ಥಿಂಕ್ ಮಾಡ್ಲಿಲ್ಲ ಅಂತ ಅದೊಂದು ಫೀಲ್ ಆಗುತ್ತೆ. ಅಥವಾ ಈಗ ತುಂಬಾ ಕ್ಲೋಸ್ ಫ್ರೆಂಡ್ ಆದಾಗ ಅವ್ರನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ, ಗೊತ್ತಾ, ನನ್ ಫ್ರೆಂಡ್ ಅಲ್ವಾ ಅವನು ಕೊಡ್ಬೋದು, ಅರ್ಥ ಆಗತ್ತೆ ಅವನಿಗೆ ಅನ್ನೋದು ಸ್ವಲ್ಪ ಇದೆ ಅಂತ ಫೀಲ್ ಆಗಿದೆ ಒಳಗಡೆ. ಯಾಕಂದ್ರೆ ಈ ವಾರ ಕಳಪೆ ಕೊಟ್ಟಾಗ ನಾನು ಹೇಳ್ತೀನಿ ಅವ್ರಿಗೆ, ರಘು ಸರ್ ನೀವು ಇಟ್ ವಾಸ್ ನಾಟ್ ರೈಟ್ ಅಂತ ಅನ್ಸ್ತು ನೀವು ಕೊಟ್ಟಿದ್ ಕಾರಣ. ಅವ್ರು ಕೂಡ ಆಮೇಲೆ ಹೇಳ್ತಾರಲ್ಲ ಅದನ್ನ, ಹೌದು ನಾನು ಧ್ರುವಂತಿ ಕೊಡ್ಬೇಕಿತ್ತು, ವೆಯ್ಟ್ ಮಾಡಿ ಕೊಡ್ಬೇಕಿತ್ತು ಅಂತ. ಆತರ ಹಿ ಈಸ್ ಆಲ್ಸೋ ಟು ಗುಡ್ ಆಸ್ ಅ ಪರ್ಸನ್.